ಯಾಕೆ ರಮ್ಯಾ ಮಾತಾಡ್ತಾನೆ ಇಲ್ವಲ್ಲ? ಕೋಪ ಮಾಡ್ಕೊಂಡಿದ್ದಾಳ ನನ್ನ ಮೇಲೆ? ಅಲ್ಲ, ನಾನು ತಮಾಷೆ ಮಾಡಿದ್ದಕ್ಕೂ ಬೇಜಾರು ಮಾಡ್ಕೊಂಡಿದ್ದಾಳ? ಇಷ್ಟೊಂದು ಸೀರಿಯಸ್ ತಗೊಂಡ್ಲಾ? ರಮ್ಯಾ, ರಮ್ಯಾ, ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಮಾತಾಡ್ಸ್ತಾನೆ ಇಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾರೆ. ನನ್ ಕಷ್ಟ ನನಗ್ ಗೊತ್ತು, ಇವ್ರಿಗೆ ಏನ್ ಗೊತ್ತು? ಆ ಎಷ್ಟು ಬೇಜಾರಾಯ್ತು ನನಗೆ, ಎಷ್ಟು ಹಿಂಸೆ ಆಯ್ತು ನನಗೆ, ಎಷ್ಟು ಭಯ ಆಗಿತ್ತು ಅಂತ ನನಗ್ ಮಾತ್ರ ಚೆನ್ನಾಗ್ ಗೊತ್ತು. ಹ್ಮ್ ಫೋನ್ ಮಾಡ್ಬಿಟ್ಟು ಬರ್ತಿದೀನಿ ಅಂತ ಹೇಳ್ಬಿಟ್ಟು 3-4 ಗಂಟೆ ಟೈಮ್ ಆದ್ರೂ ಬರ್ದಲ್ಲೇ ಇದ್ದಾಗ ಎಷ್ಟು ಭಯ ಆಗ್ಬೇಡ ನನಗೆ. ದಿನಾಲು ಯಾವಾಗ ನೋಡಿದ್ರು ಹಿಂಗೆ ಮಾಡ್ತಾರೆ, ಯಾವಾಗ ನೋಡಿದ್ರು ಬರೀ ಹುಡುಗಾಟ, ಬರೀ ತಮಾಷೆ ಮಾಡೋದೇ ಇವ್ರಿಗೆ. ನನ್ ಕಷ್ಟ ನನಗ್ ಗೊತ್ತು, ಎಷ್ಟು ಹಿಂಸೆ ಆಯ್ತು, ಎಷ್ಟು ಭಯ ಆಯ್ತಂತ. ರಮ್ಯಾ, ಸಾರಿ ರಮ್ಯಾ. ಅವಾಗ್ಲೇ ಹೇಳದ್ನಲ್ಲ ನಿನಗೆ ಸಾರಿ ಅಂತ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ರಮ್ಯಾ. ನನಗೆ ಗೊತ್ತಾಗ್ಲಿಲ್ಲ ನಿಜಾಗ್ಲೂ. ನೀನು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತೀಯ, ಇಷ್ಟೊಂದು ಭಯ ಬೀಳ್ತೀಯ ಅಂತ ಮೊದಲೇ ಗೊತ್ತಾಗಿದ್ರೆ ನಿಜಾಗ್ಲೂ ನಾನು ನಿನ್ನ ಮೇಲೆ ಇಷ್ಟೊಂದು ಈ ರೀತಿ ಎಲ್ಲ ಮಾಡ್ತಿರಲ್ಲ ರಮ್ಯಾ. ಪ್ಲೀಸ್ ಕಣೆ ರಮ್ಯಾ, ದಯವಿಟ್ಟು ಕ್ಷಮಿಸ್ತೀಯಾ? ಅಷ್ಟು ದೂರದಿಂದ ನಾನು ಆಸೆಯಿಂದ ನಿನಗೆ ನೋಡಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ನೀನು ಮಾತಾಡ್ಸಲ್ಲ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನನಗೆ ಬೇಜಾರಾಗಲ್ವಾ? ಹೇಳು ನೀನೆ. ಆಯ್ತು ಬಿಡಿ, ಈ ರೀತಿ ಎಲ್ಲ ನಿಮ್ನು ನನ್ ಮುಂದೆ ಎಲ್ಲ ಕೇಳ್ಕೊಬೇಡಿ, ನನಗೆ ಬಹಳ ಬೇಜಾರಾಗುತ್ತೆ. ದಯವಿಟ್ಟು ಗಜೇಂದ್ರ ಅವ್ರೆ, ಇನ್ನೊಂದ್ ದಿವಸ ನೀವು ಈ ರೀತಿ ಎಲ್ಲ ಸುಳ್ಳು ಹೇಳ್ಬಿಟ್ಟು ನನಗೆ ಬರ್ತಿದ್ದೀನಿ ಅಂತ ಹೇಳೋದು ಅಥವಾ ತಡ ಮಾಡ್ಕೊಂಡ್ ಬರೋದು, ಫೋನ್ ಎತ್ತದಲ್ಲೇ ರಿಸೀವ್ ಮಾಡದಲ್ಲೇ ಇರೋದು, ಈ ರೀತಿ ಎಲ್ಲ ಮಾಡಬೇಡಿ. ತುಂಬಾ ಹಿಂಸೆ ಆಗುತ್ತೆ ನನಗೆ, ಗೊತ್ತಾ? ಅಯ್ಯೋ, ಸಾರಿ ಅಂತ ಹೇಳದ್ನಲ್ಲ ರಮ್ಯಾ. ನಿನಗೆ ಇನ್ನೊಂದು ಮಾತು ಹೇಳ್ತೀನಿ. ದಯವಿಟ್ಟು ನನಗೆ ಗಜೇಂದ್ರ ಅವರೇ ಅಂತ ಎಲ್ಲ ಕರಿಬೇಡ. ಹೆಸರಿಟ್ಟೆ ಕರಿ, ಪರವಾಗಿಲ್ಲ, ಏನು ಪರವಾಗಿಲ್ಲ, ಸರಿನಾ? ನನಗೇನು ಬೇಜಾರಾಗಲ್ಲ. ನೀನು ಅವರೇ, ಗಜೇಂದ್ರ ಅವರೇ, ಇವರೇ ಅಂತ ಎಲ್ಲ ಕರೆದ್ರೆ ಒಂಥರ ಬೇಜಾರಾಗುತ್ತೆ ನನಗೆ, ಸರಿನಾ? ಗಜೇಂದ್ರ ಅಂತಾನೆ ಹೆಸರಿಟ್ಟೆ ಕರಿ. ನಾನು ನಿನಗೆ ರಮ್ಯಾ ಅಂತ ಕರಿ ಅಲ್ವಾ, ಹಂಗೆ ಕರಿ, ಏನು ಪರವಾಗಿಲ್ಲ. ಚೇಚೆ ಇಲ್ಲಪ್ಪ, ಅಮ್ಮ ಬೈತಾರೆ ನನಗೆ, ಹೆಸರಿಟ್ಟು ಕರೆದ್ರೆ ಅಮ್ಮ ಬೈತಾರೆ, ಅವತ್ತೇ ಹೇಳಿದ್ದಾರೆ, ಸರಿನಾ? ನಾನು ನಿಮ್ಗೆ ಗಜೇಂದ್ರ ಅವರೇ ಅಂತಾನೆ ಕರಿತೀನಿ. ಹೌದಾ? ಸರಿ ರಮ್ಯಾ, ಆಯ್ತು. ನಿನ್ಗೇನು ಇಷ್ಟ ಬರುತ್ತೋ ಹಂಗೆ ಕರಿ, ಏನು ಪರವಾಗಿಲ್ಲ. ನಿನ್ನ ಇಷ್ಟನೇ ನನ್ನ ಇಷ್ಟ ಅಲ್ವಾ? ಅಳಿಯಂದ್ರೆ, ಅಳಿಯಂದ್ರೆ, ತಗಳಿ ನೀರ್ ಕುಡೀರಿ. ಅತ್ತೆ, ನೀರು ತಗೊಂಬಂದ್ರ? ಕೊಡಿಯತ್ತೆ, ಸಿಕ್ಕಾಬಟ್ಟೆ ಬಾಯರ್ಸ್ಬಿಟ್ಟೈತೆ ಬೈಕಲ್ಲಿ ಬಂದಿದ್ದಕ್ಕೂ ಅದಕ್ಕೂ. ತಗೊಂಬನ್ನಿ ಅತ್ತೆ. ಮಾವ ಎಲ್ಲೋದ್ರು? ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ಮಾವ ಆಚೆ ಕಡೆನೇ ಇದ್ರಲ್ಲಪ್ಪ, ಮಾತಾಡ್ಸಿರಲ್ಲ ನಿನ್ಗೆ. ಮಾತಾಡ್ಸಿ ಇಲ್ಲೆಲ್ಲ ಹೋಗ್ ಬರ್ತೀನಂತ ಹೋದ್ರು, ಏನೋ ತಗೊಂಬರ್ತೀನಿ ಅಂತ. ಹೌದಾ? ಅಲ್ಲ ಅತ್ತೆ, ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ವಲ್ಲ ಮಾವ? ಇನ್ನೆಲ್ಲ ಹೋಗ್ತಾರೆ ಹೇಳಿ ಅಂದ್ರೆ, ನೀವು ಬಂದಿದ್ದೀರಲ್ಲ, ನಿಮ್ಗೆ ಚಿಕನ್ ಅಂದ್ರೆ ಬಲು ಇಷ್ಟ ಅಲ್ವಾ, ಅದಕ್ಕೋಸ್ಕರ ಚಿಕನ್ ತಗೊಂಬರಕ್ಕೆ ಟೌನಿಗೆ ಹೋದ್ರು, ಅವರು ತಿಪ್ಟೂರಿಗೆ ಹೋದ್ರು. ಅಳಿಯಂದ್ರು ಬಂದಿದ್ದಾರೆ ಕಣೆ, ನನಗೆ ಗೊತ್ತಾಗ್ಲಿಲ್ಲ, ಏನಿಲ್ಲ, ಫೋನು ಮಾಡ್ಲಿಲ್ಲ, ಸಡನ್ ಆಗಿ ಬಂದ್ಬಿಟ್ಟಿದಾರಲ್ಲ. ಸರಿ ಆಯ್ತು, ಏನಾದ್ರು ಮಾಡು, ಖಾರಕ್ಕೆಲ್ಲ ತೆಗ್ದಿರು, ನಾನು ಹೋಗ್ಬಿಟ್ಟು ಟೌನಿಗೆ ಹೋಗಿ ಬರ್ತೀನಿ, ಹೋಗಿ ಚಿಕನ್ ಏನಾರು ತಗೊಂಬರ್ತೀನಿ ಅಂತ ಹೋದ್ರು. ಬನ್ನಿ ಕೂತ್ಕೊ ಬನ್ನಿ. ರಮ್ಯಾ, ರಮ್ಯಾ, ನೀನು ಊಟ ಮಾಡಿಲ್ಲ ಮಧ್ಯಾಹ್ನದ್ದು? ಗಜೇಂದ್ರ, ಬಾರಪ್ಪ ಊಟ ಕೂತ್ಕೊಳ್ರಿ, ಊಟ ಮಾಡ್ರಿ ಎಲ್ಲಾರು. ನಾನು ಊಟ ಮಾಡಿಲ್ಲ, ಹೊಟ್ಟೆ ಹಸಿತೈತೆ. ಸರಿ ಅತ್ತೆ, ಆಯ್ತು. ಅಲ್ಲ ಅತ್ತೆ, ಮಾವನವರು ಕೂತ್ಕೊಂಡು ಒಂದ್ಗಳಿಗೆ ಆರಾಮಾಗಿ ಮಾತಾಡ್ಕೊಂಡು ನಾನು ಮಾವನವ್ರ ಜೊತೆ ಹೋಗ್ತಿದ್ನಲ್ಲ, ಒಂದೇ ಬೈಕಲ್ಲಿ ಹೋಗ್ಬಿಟ್ಟು ಏನಾರ ತಗೊಂಬರ್ತಿದ್ದು. ಮಾವ ನನಗೆ ಹೇಳ್ದಲ್ಲೇ ಹೋಗ್ಬಿಟ್ಟಿದ್ದಾರೆ ಅಲ್ಲ. ನಾನು ಚಿಕನ್ ತಗೊಂಬನ್ನಿ ಅಂತ ಹೇಳಲೇ ಇಲ್ಲ, ಮಾವ ಹೋಗ್ಬಿಟ್ಟಿದಾರಲ್ಲ. ಸರಿ ಅತ್ತೆ, ಆಯ್ತು ಬಿಡಿ. ಅತ್ತೆ, ಒಂದು 10 ನಿಮಿಷ ಅತ್ತೆ, ಊಟ ಏನು ಬೇಡ, ಇವಾಗಿಂದನೂ ಬರ್ತಾ ಅಲ್ಲೇ ಹೋಟ್ಲಲ್ಲಿ ಜ್ಯೂಸ್ ಕುಡ್ಕೊಂಡ್ ಬಂದಿದ್ನಲ್ಲ, ಸೊ ಹಂಗಾಗಿ ಹೊಟ್ಟೆ ಹಸಿತಿಲ್ಲ. ಒಂದು 10 ನಿಮಿಷ ಅತ್ತೆ, ಆಯ್ತಾ? ಬರ್ತೀವಿ. ಸರಿ ಅಂದ್ರೆ ಆಯ್ತು. ಯಾಕೆ ರಮ್ಯಾ ಸುಮ್ಮನೆ ನೋಡ್ತಿದ್ಯಾ? ಮಾತಾಡ್ಸಲ್ವಾ ನನಗೆ ಹಂಗಾರೆ? ಯಾಕೆ, ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡೆ? ಏನು ಯೋಚನೆ ಮಾಡ್ತಿಲ್ಲ ಗಜೇಂದ್ರ ಅವ್ರೆ, ಏನಿಲ್ಲ. ಬನ್ನಿ, ಅಮ್ಮ ಊಟಕ್ಕೆ ಕರೆದ್ರಲ್ಲ, ಊಟ ಮಾಡೋಣ ಬನ್ನಿ ಮೊದ್ಲು. ಅಯ್ಯೋ, ಊಟ ಮಾಡೋಣಂತೆ. ನಾನು ಬ್ಯಾಗಲ್ಲಿ ಏನ್ ತಗೊಂಡ್ಬಂದಿದ್ದೀನಿ ಅಂತ ಕೇಳಲ್ವಾ ಹಂಗಾದ್ರೆ ನೀವು? ಸುಮ್ಮನೆ ನಿಂತಿದ್ದೀರಲ್ಲ. ಏನು ಬೇಡವಾ ನಿಮ್ಗೆ? ಏನದು ಬ್ಯಾಗಲ್ಲಿ ತಗೊಂಡ್ಬಂದಿರೋದು? ಏನ್ ಗಜೇಂದ್ರ ಅವ್ರೆ? ಏನಿಲ್ಲ ರಮ್ಯಾ, ಗೆಸ್ ಮಾಡು ನೋಡೋಣ. ನಿನ್ ಫೇವ್ರೇಟು ಗೆಸ್ ಮಾಡು ನೋಡೋಣ. ನನ್ನ ಫೇವ್ರೇಟಾ? ಏನು ನನ್ನ ಫೇವ್ರೇಟು? ಏನ್ ತಗೊಂಡ್ಬಂದಿದ್ದೀರಾ? ಚಾಕ್ಲೇಟ್ ತಗೊಂಡ್ಬಂದಿದ್ದೀರಾ? ಇಷ್ಟೊಂದೆಲ್ಲ ಚಾಕ್ಲೇಟ್ ನನಗೋಸ್ಕರನೇನಾ? ಥ್ಯಾಂಕ್ ಯು ಗಜೇಂದ್ರ ಅವರೇ. ನಿಜ ಅಲ್ಲೂ ನನಗೋಸ್ಕರ ಇಷ್ಟೊಂದೆಲ್ಲ ನೀವು ಚಾಕ್ಲೇಟ್ ಎಲ್ಲ ತಗೊಂಡ್ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ನಿಜವಾಗ್ಲೂ ಇವೆಲ್ಲ ನನಗೇನಾ? ಹೇಳಿ ಕರೆಕ್ಟ್ ಆಗಿ. ಅಲ್ಲ ರಮ್ಯಾ, ನಿನ್ಗೋಸ್ಕರ ತಗೊಂಬರ್ದಲ್ಲ ಇನ್ಯಾರಿಗಮ್ಮ ತಗೊಂಬರಕ್ಕಾಗುತ್ತೆ? ನಿನ್ಗೋಸ್ಕರನೇ ಇವೆಲ್ಲ ನಿನ್ಗೆ. ಆದ್ರೆ ಮತ್ತೆ ಏನ್ ಗೊತ್ತಾ, ಆದ್ರೆ ಒಂದು ಇದು, ಏನಂದ್ರೆ ನೀನು ಇವಾಗ್ಲೇನೆ ಎಲ್ಲ ತಿನ್ಬಾರ್ದು, ಆಯ್ತಾ? ನಿನ್ ಚಾಕ್ಲೇಟ್ ಅಂದ್ರೆ ಸಖತ್ ಇಷ್ಟ, ಸಖತ್ ಫೇವ್ರೇಟ್ ಅಂತ ನನಗೂ ಕೂಡ ಗೊತ್ತು. ಅದಕ್ಕೋಸ್ಕರ ನೀನ್ ತಗೊಂಬಂದಿದ್ದು. ಆದ್ರೆ ದಿವಸಕ್ಕೆ 1-2 ತಿನ್ಬೇಕು ಅಷ್ಟೇ. ನೀನ್ ಎಲ್ಲ ಒಂದೇ ದಿವಸ ತಿಂದ್ಬಿಟ್ಟು ಮತ್ತೆ ಖಾಲಿ ಮಾಡ್ಬಿಟ್ಟಿದ್ಯಾ ಮತ್ತೆ, ಸರಿನಾ? ಅಯ್ಯೋ ಸುಮ್ಮನಿರಿ ಗಜೇಂದ್ರ ಅವ್ರೆ,
ತಮಾಷೆ ಮಾಡ್ಬೇಡಿ. ಅಲ್ಲ ಇಷ್ಟೊಂದೆಲ್ಲ ಚಾಕ್ಲೇಟ್ ಒಂದೇ ದಿವಸ ತಿನ್ಬಿಡಕ್ಕಾಗುತ್ತಾ? ಮತ್ತೆ ನಿನ್ಕಂಡೆ ಹಂಗೆ ನಿನ್ಕೊಂಡಿದೀರಾ ನೋಡ್ತಾನೆ, ನನಗ್ ಕೊಡಲ್ವಾ ಹಂಗಾದ್ರೆ? ಅಲ್ಲ ರಮ್ಯಾ, ನಿನ್ ಕೊಡೋದಕ್ಕಂತಾನೆ ಅಲ್ವಾ ತಗೊಂಬಂದಿರೋದು. ನಿನಗ್ ಕೊಡದಲ್ಲಿ ನಿನ್ ಯಾರಿಗೆ ಕೊಡೋಣ? ಕೊಟ್ಟೆ ತಡಿ. ಚಾಕ್ಲೇಟ್ ಅಂದ್ರೆ ಅದೆಷ್ಟು ಇಷ್ಟ ನಮ್ಮ ನಿನ್ಗೆ, ಅದೆಷ್ಟು ಫೇವ್ರೇಟ್ ನಿನ್ಗೆ. ಇನ್ನು ಕೂಡ ಏನೇನೋ ತಗೊಂಬಂದಿದ್ದೀನಿ ನಿನ್ಗೆ. ಹೌದಾ? ಇನ್ನು ಏನ್ ತಗೊಂಬಂದಿದ್ದೀರಾ ಮತ್ತೆ? ಏನ್ ಗಜೇಂದ್ರ ಅವ್ರೆ ಅದು? ಸ್ಯಾರಿನಾ? ವಾವ್ ರೀ ಗಜೇಂದ್ರ ಅವ್ರೆ, ಎಷ್ಟು ಚೆನ್ನಾಗಿದೆ ಅದು. ನನ್ಗೋಸ್ಕರನೇ ಸ್ಯಾರಿ ತಗೊಂಬಂದಿದ್ದು. ನನ್ ಫೇವ್ರೇಟ್ ಕಲರ್ ಇದು ಗೋಲ್ಡನ್ ಕಲರ್. ಇದು ಗೋಲ್ಡ್ ಕಲರ್ ನನ್ ಫೇವ್ರೇಟ್ ಕಲರ್ ಅಂತ ನಿಮ್ಗೇನ್ ಗೊತ್ತು? ಏನ್ ಗೊತ್ತಾ ರಮ್ಯಾ, ಅಲ್ಲ ನಾನ್ ನಿನ್ಗೆ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ, ನಿನ್ಗೆ ಎಷ್ಟು ಕೇರ್ ಮಾಡ್ತೀನಿ ಅಂತ ನಿನಗ್ ಚೆನ್ನಾಗ್ ಗೊತ್ತು ಅಲ್ವಾ? ಅಲ್ಲ ನನಗೆ ನಿನ್ಗೆ ಇಷ್ಟೊಂದೆಲ್ಲ ನಾನು ನಿನ್ಗೆ ಪ್ರೀತಿ ಮಾಡೋನಾಗಿ ಅಟ್ಲೀಸ್ಟ್ ನಿನಗೆ ಫೇವ್ರೇಟ್ ಕಲರ್ ಯಾವ್ದಂತ ನನಗೆ ಗೊತ್ತಾಗಲ್ವಾ? ತಿಳ್ಕೊಳೋದು ಅಷ್ಟೇ ನೀ ಕಷ್ಟನ ನನಗೆ. ನಿನ್ಗೆ ಗೋಲ್ಡನ್ ಕಲರ್ ಅಂದ್ರೆ ಬಹಳ ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು ಮೊದ್ಲು ನಾನು. ಹಂಗಾಗಿ ನಿನ್ಗೆ ಗೋಲ್ಡನ್ ಕಲರ್ ಸ್ಯಾರಿ ಮತ್ತೆ ಚಾಕ್ಲೇಟು ಕೂಡ ಅದೇ ಕಲರ್ ಅಲ್ಲಿ ತಗೊಂಬಂದಿದ್ದೀನಿ ನೋಡು. ಇಷ್ಟ ಆಯ್ತಾ? ಅಲ್ಲ ಇಷ್ಟೊಂದೆಲ್ಲ ಇಷ್ಟ ಇದ್ರು ಕೂಡ ನನ್ ಮೇಲೆ ಬೇಜಾರು ಮಾಡ್ಕೊಳ್ತೀಯ ಬಂದಡ್ಕೆಲ್ಲ ನೀನು ಮಾತಾಡಿಸ್ದಲೆ? ಹಾಗೇನಿಲ್ಲ, ನಿಮ್ಮೇಲೇನು ನನ್ಗೇನು ಕೋಪ ಏನಿರಲ್ಲ. ಆದ್ರೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನೀವು ಫೋನ್ ರಿಸೀವ್ ಮಾಡ್ಲಿಲ್ವಲ್ಲ. ಅಷ್ಟು ಟೈಮ್ ಆಯ್ತು, 2-3 ಗಂಟೆ ಆಯ್ತು ಮನೆಯಿಂದ ಹೊರಟಿ. ಫೋನ್ ರಿಸೀವ್ ಮಾಡ್ಲಿಲ್ಲ. ಬರ್ದಲ್ಲೇ ಇದ್ದಾಗ ನನಗೆ ಭಯ ಆಗಲ್ವಾ? ಹಂಗಾಗಿ ನನಗೆ ಕೋಪ ಬಂತು ಅಷ್ಟೇ ನಿಮ್ ಮೇಲೆ. ಹಂಗಂತ ನಾನು ಜಾಸ್ತಿ ಏನ್ ಕೋಪ ಮಾಡ್ಕೊಳ್ಳಿಲ್ಲ ಬಿಡಿ ನಿಮ್ ಮೇಲೆ. ಅಲ್ಲ ಅಲ್ಲ ಗಜೇಂದ್ರ ಅವ್ರೆ, ಜೊತೆಲೆ ನೀವು ಅತ್ತೆಗೂ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರೋದು. ನಾನು ಅತ್ತೆ ಜೊತೆ ಮಾತಾಡ್ಬೇಕಿತ್ತು. ಆಯ್ತಾ? ಅತ್ತೆಗೆ ಚೆನ್ನಾಗಿ ನೋಡ್ಕೋಬೇಕು. ಅತ್ತೆ ಅಂದ್ರೆ ಪಾಪ ಸಖತ್ ಒಳ್ಳೆಯವರು. ನನಗೆ ಎಷ್ಟು ಕಾಳಜಿ ಮಾಡ್ತಾರೆ ಗೊತ್ತಾ ಇವಾಗ್ಲೇನೆ. ರಮ್ಯಾ, ರಮ್ಯಾ, ನಿನ್ನ ಹತ್ರ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ರಮ್ಯಾ. ದಯವಿಟ್ಟು ನಮ್ಮ ಅಮ್ಮ ಇದಾರಲ್ಲ, ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ರಮ್ಯಾ. ನನಗೋಸ್ಕರ ತುಂಬಾ ತ್ಯಾಗ ಮಾಡಿದ್ದಾರೆ. ಮೊದ್ಲಿಂದಾನು ಕೂಡ ಅಷ್ಟೇನೇನೆ. ನನ್ನ ಖುಷಿನೇ ನಮ್ಮ ಅಮ್ಮನ ಖುಷಿ ಆಗಿತ್ತು. ನನಗೋಸ್ಕರ ಬಹಳ ಕಷ್ಟಪಟ್ಟು ಚೆನ್ನಾಗಿ ಕಷ್ಟಪಟ್ಟು ಸಾಕಿದ್ದಾರೆ, ಕೂಲಿನಾಲಿ ಮಾಡಿಬಿಟ್ಟು. ರಮ್ಯಾ, ದಯವಿಟ್ಟು ನಿನ್ನಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಮದುವೆ ಆದ್ಮೇಲೆ ನನಗೆ ನೀವು ಮದುವೆ ಆಗ್ತಿರಲ್ಲ, ಆವಾಗ್ಲಿಂದ ನಮ್ಮ ಅಮ್ಮಂಗೆ ನೀವು ಚೆನ್ನಾಗಿ ನೋಡ್ಕೊಳ್ತೀರ ತಾನೆ, ಅಮ್ಮಕ್ಕಿಂತ ಹೆಚ್ಚಾಗಿ. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ರಮ್ಯಾ. ಅಯ್ಯೋ ಗಜೇಂದ್ರ ಅವ್ರೆ, ಏನಂತ ಮಾತಾಡ್ತಿದ್ದೀರಾ ನೀವು? ಈ ರೀತಿಯೆಲ್ಲ ಮಾತಾಡಿದ್ರೆ ನನಗೆ ಬಹಳ ಕೋಪ ಬಂದ್ಬಿಡುತ್ತೆ. ಅಲ್ಲ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕಾ? ಅಲ್ಲ ನಿಮ್ಗಮ್ಮ ಅಂದ್ಮೇಲೆ ನನಗೂ ಕೂಡ ಅಮ್ಮನೇ. ಆಯ್ತಾ? ನನಗೆ ಬೇರೆಯವ್ರ ತರ ಬೇಜಾರ್ ಮಾಡ್ಸೋದಾಗ್ಲಿ ಇವೆಲ್ಲ ಇಷ್ಟ ಆಗಲ್ಲ ಗಜೇಂದ್ರ ಅವ್ರೆ, ಸರಿನಾ? ನಿಮ್ಗೆ ಅಮ್ಮ ಆದ್ಮೇಲೆ ನನಗೂ ಕೂಡ ಅಮ್ಮನೇ. ನೋಡಿರಂತೆ ಹೆಂಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಂತ. ಅಮ್ಮಂಗೆ ಒಂದ್ ದಿವಸಾನು ಕೂಡ ನಾನು ಬೇಜಾರ್ ಮಾಡ್ಸಲ್ಲ, ಒಂದ್ ಗಳಿಗೆನೂ ಕೂಡ ಬಿಟ್ಟಿರಲ್ಲ ನಾನು, ಸರಿನಾ? ನಿಮ್ಗೆ ಹೊಟ್ಟೆ ಕಿಚ್ ಬಂದ್ಬಿಡ್ಬೇಕು ನಾನು ಅಮ್ಮ ಚೆನ್ನಾಗಿರೋದ್ ನೋಡ್ಬಿಟ್ಟು. ನಮ್ಮಮ್ಮ ನನ್ನ ಹೆಂಡತಿ ತಾವಲೇನೆ ಚೆನ್ನಾಗಿರುತ್ತೆ, ನನ್ನ ತಾವಲೇನೆ ಚೆನ್ನಾಗಿರಲ್ಲ ಇತ್ತೀಚೆಗೆ ಅಂತ ನಿಮ್ಗೆ ಅನಿಸ್ಬೇಕು. ಹಂಗ್ ನೋಡ್ಕೊಂತೀನಿ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ್ರಿ, ಸರಿನಾ? ಸರಿ ರಮ್ಯಾ, ಆಯ್ತು. ಥ್ಯಾಂಕ್ಸ್ ರಮ್ಯಾ. ರಮ್ಯಾ, ನನಗೇನು ಇಲ್ಲ ಕಣ್ ರಮ್ಯಾ. ನಿನ್ ಖುಷಿ, ಅಮ್ಮನ ಖುಷಿ, ಅಮ್ಮ ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದಂಗೆನೆ ರಮ್ಯಾ. ಆಯ್ತಾ? ಸರಿ ರಮ್ಯಾ, ಆಯ್ತು. ಬಾ ಊಟ ಮಾಡೋಣ. ಪಾಪ ಅತ್ತೆಯವರು ಅವಾಗ್ಲೇನೆ ಹೊಟ್ಟೆ ಹಸಿತೈತೆ ಊಟ ಮಾಡಬೇಕು ಅಂತ ಹೇಳ್ತಿದ್ರು. ಪಾಪ ನೀನು ಹೊಟ್ಟೆ ಹಸ್ಕೊಂಡಿದ್ಯಾ? ಮಾವ ಇದ್ದಿದ್ರೆ ಮಾವನ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಊಟ ಮಾಡ್ಬೋದಿತ್ತಮ್ಮ. ಏನಿಲ್ಲ, ಅದೇ ನೀವು ಹೇಳಿಲ್ವಲ್ಲ ಬರ್ತಾರೆ ಬಿಡಿ, ಟೌನಿಗೆ ಹೋಗಿದ್ದಾರೆ. ನಿಮ್ಗೆ ಚಿಕನ್ ಅಂದ್ರೆ ಇಷ್ಟ ಅಲ್ವಾ? ಸಡನ್ ಆಗಿ ಬಂದಿದ್ದೀರಲ್ಲ, ಹಂಗಾಗಿ ನಿಮ್ಗೆ ಚಿಕನ್ ಇಷ್ಟ ಅಲ್ವಾ? ಸೊ ತಗೊಂಬರಕ್ ಹೋಗಿದ್ದಾರೆ. ಬನ್ನಿ ಮೊದ್ಲು ಊಟ ಮಾಡೋಣ. ಪಾಪ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಬಂದ್ರೋ ಬಂದಿಲ್ವೋ ಹಂಗೆ ಬಂದ್ಬಿಟ್ಟಿದ್ದೀರಾ ಅಲ್ವಾ ನೀವು ಬರೋ ಖುಷಿಗೆ? ಇಲ್ಲ ರಮ್ಯಾ, ತಿಂಡಿ ತಿನ್ಕೊಂಡೆ ತಿಂಡಿ ಮಾಡ್ಕೊಂಡೆ ಬಂದೆ. ಅಮ್ಮ ತಿಂಡಿ ತಿನ್ನಿಸ್ತಲ್ಲೇ ನನಗೆ ಆಚೆ ಕಡೆ ಕಳ್ಸೋದೇ ಇಲ್ಲ ರಮ್ಯಾ. ಅದೆಷ್ಟು ಅರ್ಜೆಂಟ್ ಇದ್ರು ಏನ್ ಅರ್ಜೆಂಟ್ ಇದ್ರು ತಿಂಡಿ ಮಾಡ್ಕೊಂಡೆ ತಿಂಡಿ ತಿನ್ಸೇನ ನನಗೆ ಮನೆಯಿಂದ ಆಚೆ ಕಡೆ ಕಳ್ಸೋದು ಎಲ್ಲೋದ್ರು. ಬಾ ರಮ್ಯಾ, ಊಟ ಮಾಡೋಣ ಬಾ. ಅತ್ತೆಯವ್ರು ಕಾಯ್ತಿದ್ದಾರೆ ಅವಾಗ್ಲಿಂದ ನಾನು.